ಇಸ್ಕಾನ್ ಮುಖಂಡ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರನ್ನ ಬಾಂಗ್ಲಾದೇಶ ರಾಜಧಾನಿ ಢಾಕಾದ ವಿಮಾನ ನಿಲ್ದಾಣದಿಂದ ಬಂಧಿಸಲಾಗಿದೆ. ಬಾಂಗ್ಲಾದೇಶ ಪೊಲೀಸರ ವಿಶೇಷ ಗುಪ್ತಚರ ಡಿಟೆಕ್ಟಿವ್ ಬ್ರಾಂಚ್ ಸೋಮವಾರ ಮಧ್ಯಾಹ್ನ ಇಸ್ಕಾನ್ ನಾಯಕನನ್ನ ಬಂಧಿಸಿದೆ. ಇಸ್ಕಾನ್ ನಾಯಕ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರು ಢಾಕಾದಿಂದ ಚಟ್ಟೋಗ್ರಾಮ್ಗೆ ಹೋಗೋಕೆ ಹಜರತ್ ಶಹಜಾಲಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಆ ಕೂಡಲೇ ಅವರನ್ನ ಅಲ್ಲಿಂದ ಬಂಧಿಸಲಾಯಿತು. ಬಾಂಗ್ಲಾದೇಶದ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಆರೋಪದ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಲು ನಿರಂತರವಾಗಿ ರ್ಯಾಲಿಗಳನ್ನ ಆಯೋಜಿಸುವ ಮೂಲಕ ಚಿನ್ಮಯ್ ದಾಸ್ ಸಕ್ರಿಯರಾಗಿದ್ರು. ಅವರ ಮೇಲೆ ರಾಷ್ಟ್ರಧ್ವಜ ಅಪಮಾನ ಮಾಡಿದ ಪ್ರಕರಣ ದಾಖಲಿಸಲಾಗಿತ್ತು. ಇದೀಗ ಬಂಧನ ಮಾಡಲಾಗಿದೆ. ಸನಾತನ ಜಾಗರಣ್ ಮಂಚ ಹೆಸರಿನಲ್ಲಿ ರ್ಯಾಲಿ ಕಳೆದ ಆಗಸ್ಟ್ 5ರ ನಂತರ ಬಾಂಗ್ಲಾದೇಶದಲ್ಲಿ ಸನಾತನ ಧರ್ಮದ ಹೆಸರಿನಲ್ಲಿ ಹಲವಾರು ರ್ಯಾಲಿಗಳು ನಡೆದಿವೆ. ಆ ಸಭೆಗಳಲ್ಲಿ ಇಸ್ಕಾನ್ ನಾಯಕ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಹಾಲಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಅಕ್ಟೋಬರ್ 25ರಂದು ಮಧ್ಯಾಹ್ನ ಚಟ್ಟೋಗ್ರಾಮ್ ನಗರದ ಲಾಲ್ಡಿಘಿ ಕ್ಷೇತ್ರದಲ್ಲಿ ನಡೆದ ರ್ಯಾಲಿಯಿಂದ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಹೆಚ್ಚಿನ ಸುದ್ದಿಗೆ ಗ್ರಾಸವಾದ್ರು. ಬಾಂಗ್ಲಾದೇಶ ಸನಾತನ ಜಾಗರಣ್ ಮಂಚ ಹೆಸರಿನಲ್ಲಿ ರ್ಯಾಲಿ ನಡೆಯಿತು. ರ್ಯಾಲಿಯಲ್ಲಿ ಚಿನ್ಮಯ್ ಕೃಷ್ಣದಾಸ್ ಅವರು ಬಾಂಗ್ಲಾದೇಶದ ಹಿಂದೂ ಮಠಗಳು ಮತ್ತು ದೇವಾಲಯಗಳ ಮೇಲೆ ದಾಳಿ, ಲೂಟಿ ಮತ್ತು ಬೆಂಕಿ ಹಚ್ಚುವುದು ಸೇರಿದಂತೆ ವಿವಿಧ ಆರೋಪಗಳನ್ನ ಮಾಡಿದ್ರು. ಯಾರು ಈ ಚಿನ್ಮಯ್ ದಾಸ್ ಅನ್ನೋದಾದ್ರೆ, ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಹಿಂದೂ ಸಂಘಟನೆ ಇಸ್ಕಾನ್ ಸಂಸ್ಥಾಪಕರಲ್ಲಿ ಒಬ್ರು. ಸನಾತನ ಜಾಗರಣ್ ಮಂಚದ ವಕ್ತಾರರಾಗಿರೋ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಅನುಯಾಯಿಗಳು ಅವರನ್ನ ಚಿನ್ಮಯ್ ಪ್ರಭು ಅಂತ ಕರೀತಾರೆ. ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಬಾಂಗ್ಲಾದೇಶ ಸನಾತನ ಜಾಗರಣ್ ಮಂಚದ ವಕ್ತಾರರು ಮತ್ತು ಪುಂಡರೀಕ್ ಧಾಮ್ನ ಪ್ರಾಂಶುಪಾಲರು.